ನೋಡಿ, ಈಗ CM ಹಾಗೆ DCM ನಡುವೆ ಆ ಕೋಲ್ಡ್ ವಾರೇ ನಡೀತಾ ಇತ್ತು. ಅವರ ಬಣದ ನಾಯಕರು ಇವರಿಗೆ ಟಾಂಗ್ ಕೊಡ್ತಾ ಇದ್ರು, ಮತ್ತು DK ಬಣದ ಕೆಲವು ಶಾಸಕರುಗಳು ಸಿದ್ದು ಬಣದ ನಾಯಕರಿಗೆ ಕೌಂಟರ್ಗಳನ್ನು ಕೊಡ್ತಾ ಹೋಗ್ತಾ ಇದ್ರು. ಎಲ್ಲೊಂದು ಕಡೆ ಇದಕ್ಕೆ ಹೈಕಮಾಂಡ್ ಮದ್ದು ಅರಿತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗಿತ್ತು. ಖರ್ಗೆ ಅವರ ಎಚ್ಚರಿಕೆಯ ಬೆನ್ನಲ್ಲೂ ಕೂಡ ಹಾದಿ ಬೀದಿಲಿ ಚರ್ಚೆಗಳಾಗ್ತಾ ಇತ್ತು. ಬರ್ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ, DK ಶಿವಕುಮಾರ್ ಅವರ ಈ ಒಂದು ಹೇಳಿಕೆ ಮತ್ತು ಪವರ್ ಶೇರಿಂಗ್ ಕುರಿತಾಗಿ ವೀರಪ್ಪ ಮೊಯ್ಲಿಯವರು ಹೇಳಿಕೆ ಇದಾದ್ಮೇಲೆ ದೊಡ್ಡ ಮಟ್ಟದ ಒಂದು ಪರ ವಿರೋಧ ವ್ಯಕ್ತವಾಯಿತು. CM DCM ಒಟ್ಟಿಗೆ ಹೋದರೆ ಕೆಲಸ ಆಗುತ್ತೆ, ನೀವೇ ವಿರುದ್ಧ ಹೋದರೆ ನಮಗೆ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ DCM DK ಶಿವಕುಮಾರ್ಗೆ ಖರ್ಗೆ ಒಗ್ಗಟ್ಟಿನ ಪಾಠವನ್ನ ಮಾಡಿದ್ದಾರೆ. ಇಬ್ಬರು ಒಟ್ಟಾಗಿರ್ಬೇಕು, ನೀವು ವಿರುದ್ಧ ದಿಕ್ಕಿನಲ್ಲಿ ಹೋಗಬಾರ್ದು, ನಮಗೆ ತೊಂದರೆ ಆಗುತ್ತೆ. ಕುರ್ಚಿ ಜಗಳ ಬಿಟ್ಟು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ, ಅಭಿವೃದ್ಧಿ ಬಿಟ್ಟು ಬೇರೆ ಮಾತನಾಡಬೇಡಿ ಅಂತ ಖರ್ಗೆ ವಾರ್ನ್ ಮಾಡಿದ್ದಾರೆ. ಬೇರೆ ಮಾತನಾಡಿದರೆ ರಾಜ್ಯದ ಜನರು ನಮ್ಮನ್ನ ಒಪ್ಪೋದಿಲ್ಲ. ಇದು ಖರ್ಗೆ ಕಿವಿ ಮಾತು CM ಹಾಗೆ DCMಗೆ. ಯಾಕಂತ ಹೇಳಿದ್ರೆ ನೋಡಿ, ನವೆಂಬರ್ ನಂತರ ಸಿದ್ದರಾಮಯ್ಯ ಕೆಳಗಿಳ್ತಾರೆ, DKಶಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಬಿಸಿ ಕಾವೇರತೊಡಗಿತ್ತು. ಹಾಗೆ ಯಾವಾಗ DKಶಿ ಹೈಕಮಾಂಡ್ ಭೇಟಿಯಾಗಿ ಬಂದರು, ಮತ್ತೆ ಏನೋ ಒಂದು ಕಡೆ ಅವ್ರ ಸ್ಟ್ರೆಂತ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಇದೆಲ್ಲವನ್ನು ಗಮನಿಸಿದರೆ ಆಂತರಿಕ ಬಡಿದಾಟಗಳೇನಿತ್ತು, ಬಣ ಕಚ್ಚಾಟಗಳು, ಅದು ವಿಕೋಪಕ್ಕೆ ಹೋಗ್ತಾ ಇತ್ತು. ಅದರಲ್ಲೂ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ವೇದಿಕೆಯಲ್ಲೇ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದು ಎಚ್ಚರಿಕೆಯೂ ಕೂಡ ಹೌದು. ನೀವು ಬೇರೆ ಮಾತನಾಡಬೇಡಿ, ಅಂದರೆ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆನೇ ಬೇಡ, ಅಭಿವೃದ್ಧಿ ಕಡೆ ಗಮನ ಕೊಡಿ. ನೀವು ಒಟ್ಟಿಗೆ ಹೋದರೆ ಕೆಲಸ ಆಗುತ್ತೆ, ನೀವೇನಾದರೂ ವಿರುದ್ಧ ದಿಕ್ಕಿನಲ್ಲಿ ಹೋದರೆ ಅದು ನಮಗೆ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಕೆಲವು ಕಿವಿ ಮಾತುಗಳನ್ನು ಖರ್ಗೆ ಹೇಳಿದ್ದಾರೆ. ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಮತ್ತೆ ಇದು ಯಾವಾಗ ಸಾಧ್ಯ? ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ ಬೆಂಬಲ ನೀಡಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನಾವು ಪ್ರೋತ್ಸಾಹ ನೀಡ್ತೇವೆ. ಅದಕ್ಕೆ ಅದರ ಲಾಭವನ್ನು ಇವತ್ತು ನಿಮಗೆ ಸಿಕ್ಕಿದೆ. ಅದಕ್ಕಾಗಿ ಇವತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನು ಕೂಡ ಅನೇಕ ಅವರ ಕಾರ್ಯಕ್ರಮಗಳಿಗೆ ಈ ಭಾಗದಲ್ಲೂ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಪವರ್ ಮಿನಿಸ್ಟರ್ ಆಗಿ, ಇರಿಗೇಷನ್ ಮಿನಿಸ್ಟರ್ ಆಗಿ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಅವರು ಪಕ್ಷಕ್ಕೆ, ಸರ್ಕಾರಕ್ಕೆ, ಜನರಿಗೆ ಸೇವೆ ಮಾಡಿಕೊಂಡು ದುಡ್ಕೊಂಡು ಬಂದಿದ್ದಾರೆ. ನಾನು ಅವರಿಗೂ ಹಾಗೂ ಸಿದ್ದರಾಮಯ್ಯನವರಿಗೂ ನನ್ನ ವತಿಯಿಂದ, ನಿಮ್ಮ ವತಿಯಿಂದ ಅಭಿನಂದಿಸ್ತೇನೆ. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ. ಈಗ ನಾನು ಇವತ್ತು AICC ಅಧ್ಯಕ್ಷನಾಗಿದ್ದೇನೆ. ಅದು ನಿಮ್ಮೆಲ್ಲರ ಗುಲ್ಬರ್ಗ ಜನತೆ ನನಗೆ ಕೊಟ್ಟಂಥ ಒಂದು ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದರೆ, ಈ ಶಿವಕುಮಾರ್ ಸಿದ್ದರಾಮಯ್ಯ ಹಿಂಗೆ ಹೋದ್ರೆ ಸರಿ, ಹಿಂಗೆ ಹೋದರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ 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 ರಸ್ತೆ ಬೇಕು, ನನಗೆ ಸ್ಕೂಲ್ ಬೇಕು, ನನಗೆ ನೀರಾವರಿ ಬೇಕು, ನನಗೆ ಆರೋಗ್ಯ ಕೇಂದ್ರಗಳು ಬೇಕು. ನಮ್ಮ ಜನ ಭಾಳ ಮುಗ್ಧ ಜನ. ಮತ್ತು ಇದು ಯಾವಾಗ ಸಾಧ್ಯ?
ಕಾಂಗ್ರೆಸ್ ಪಾರ್ಟಿದಾಗ ಯಾವಾಗಲೂ ಕೂಡ ಸತತವಾಗಿ ವ್ಯಕ್ತಿಗೆ